ವೀಕ್ಷಕರೇ, ಕೊಲ್ಲಿ ದೇಶದಲ್ಲಿ ಉದ್ಯಮಿಯಾಗಿದ್ದು ಸುಮಾರು 25-30 ವರ್ಷಗಳಿಂದ ಅವರು ಅಲ್ಲಿ ದುಡಿಮೆ ಮಾಡ್ತಾ ಇದ್ದಾರೆ. ಇವತ್ತಿನ ಸಿಚುವೇಶನ್ ಸಂದರ್ಭ ಏನಿದೆ, ಸನ್ನಿವೇಶಗಳು ಅಂತ ಹೇಳಿದ್ರೆ ಜಗತ್ತು ಬದಲಾಗ್ತಾ ಇದೆ. ನಿಮಗೆ ಗೊತ್ತಿರುವಂತೆ ಫೆಲಸ್ತೀನ್ ನಲ್ಲಿ ಇಸ್ರೇಲ್ ಮಾಡುತ್ತಿರುವ ಈಗಿನ ನರಮೇಧ ಜಗತ್ತು ಬೆಕ್ಕಸಬೆರಗಾಗಿ ಸಾಮಾನ್ಯ ಜನರು ಕೂಡ ಇಸ್ರೇಲ್ನ ಈ ಕಿರಾತಕ ಕೃತ್ಯವನ್ನ ವಿರೋಧಿಸ್ತಾ ಇದ್ದಾರೆ. ಕೊಲ್ಲಿ ದೇಶದಲ್ಲಿ ದುಡಿಯುವವರಾದ್ದರಿಂದ ಈ ಕೊಲ್ಲಿ ದೇಶದ ವಾತಾವರಣ ಹೇಗಿದೆ, ಅಲ್ಲಿನ ಜನರು ಏನು ಹೇಳ್ತಾರೆ, ಅಲ್ಲಿನ ಆಡಳಿತಗಾರರಲ್ಲಿ ಯಾವ ರೀತಿಯ ಅಭಿಪ್ರಾಯಗಳಿವೆ. ಶಾ ಜಮೀರ್ ಅವರು ಜೆಡಿಎಸ್ ನ ನಾಯಕರು ಹೌದು, ಒಮಾನ್ ನಲ್ಲಿ ಫಲಸ್ತೀನ್ ಯುದ್ಧದ ಬಗ್ಗೆ ಯಾವ ಅಭಿಪ್ರಾಯ ಇದೆ ಹೇಳ್ಬೋದಾ? ಈ ಯುದ್ಧದ ಬಗ್ಗೆ ನಮ್ಮ ಒಮಾನ್ ಅಲ್ಲಿ ನಿಜವಾಗಿಯೂ ಇವತ್ತು ಅಲ್ಲಿ ಒಂದು ಪರಿಸ್ಥಿತಿ ಇದೆಯಲ್ಲ, ಇದೊಂದು ಚಿಂತಾಜನಕವಾದಂತಹ ಪರಿಸ್ಥಿತಿ. ಖಂಡಿತ ಅದೆರಡು ಮಾತಿಲ್ಲ. ಇವತ್ತು ಯುದ್ಧ ನಡೀತಾ ಇತ್ತು. ಇವತ್ತು ಏನು ಇಸ್ರಾಯೇಲ್ ಮುಗ್ಧ ಜನರ ಮೇಲೆ, ಮುಗ್ಧ ಮಕ್ಕಳ ಮೇಲೆ ಯುದ್ಧ ನಡೀತಾ ಉಂಟು. ಆದ್ರಿಂದ ಇದು ಕೇವಲ ನಮ್ಮ ಕೊಲ್ಲಿ ರಾಷ್ಟ್ರದಿಂದ ಒಮಾನ್ ಅಲ್ಲಿ ಮಾತ್ರ ಅಲ್ಲ, ಒಂದು ಮಾನವತೆಯ ದೃಷ್ಟಿಯಿಂದ ವಿರುದ್ಧವಾಗಿ ಬದಲಾವಣೆಗಳನ್ನ ನಾವು ಕಾಣ್ತೇವೆ. ಮೊದಲು ಕೊಲ್ಲಿ ದೇಶಗಳು ವ್ಯಾಪಾರಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ವು, ಅದು ಜಗತ್ತಿನೆಲ್ಲರಿಗೂ ಗೊತ್ತಿದೆ. ಇಸ್ರೇಲ್ನೊಂದಿಗೆ ಗುಟ್ಟಾಗಿ ಒಳ್ಳೆಯ ಸಂಬಂಧವನ್ನ ಅದು ಇಟ್ಕೊಂಡಿದ್ವು. ಗುಪ್ತಚರ ವರದಿಯಲ್ಲಿ ಇಸ್ರೇಲ್ ಸೌದಿ ಮೇಲೆ ದಾಳಿ ಮಾಡಲಿಕ್ಕೆ ಹೊಟ್ಟಿದೆ ಅನ್ನೋದು ಬಂದ ನಂತರ ಬದಲಾವಣೆ ಆಗಿದೆ ಅನ್ನುವಂಥದ್ದು. ಅಂದ್ರೆ ಆಡಳಿತಗಾರರಲ್ಲಿ ಈ ಬದಲಾವಣೆಯನ್ನು ನೀವು ಅಲ್ಲಿದ್ದು ಗುರುತಿಸಿದ್ದೀರಾ, ಕಂಡಿದ್ದೀರಾ? ನಿಮ್ಮ ಅಭಿಪ್ರಾಯ ನೋಡಿ, ಇಸ್ರೇಲ್ನ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಯಾಕೆ ಹೇಳಿದ್ರೆ ಇವತ್ತು ಪ್ರತಿ ಒಂದು ರಾಷ್ಟ್ರಗಳು ಅದರ ವಿರುದ್ಧವಾಗಿಯೇ ಇದೆ. ಇವತ್ತು ಇವರು ಸಮೇತ ರಾಷ್ಟ್ರದ ಅವರೇ ಮುಖ್ಯಸ್ಥರು ಇರ್ತಾರಲ್ಲ, ಈಗ ಆಡಳಿತ ನಡೆಸುವವರು ಸಹ ಇವಾಗ UK ಆಗಿರ್ಲಿ ಅಥವಾ ಕೆನಡಾ ಆಗಿರ್ಲಿ, ಇಂಥ ಪ್ರತಿ ಒಂದು ರಾಷ್ಟ್ರಗಳು ಮುಂಚೆ ಫೆಲಿಸ್ತೀನ್ ವಿರುದ್ಧವಾಗಿತ್ತು. ಇವತ್ತು ಅವರು ಸಮೇತ ಫ್ರೀ ಫೆಲಿಸ್ತೀನ್ ಅನ್ನ ಮಾಡ್ಬೇಕು ಹೇಳಿ ಇವತ್ತು ಎಲ್ಲ ರಾಷ್ಟ್ರದವರು ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ಇದನ್ನ ಕೇಳ್ತಾ ಇಲ್ಲ, ಕೇವಲ ಒಂದು ಇಸ್ರೇಲ್, ಆಮೇಲೆ ನಿಮ್ಮ ನಮ್ಮ ಅಮೆರಿಕ ಇಬ್ರು ಕೇಳ್ತಾ ಇಲ್ಲ. ಆದ್ರೆ ಇಲ್ಲಿ ಎಲ್ಲ ಇವತ್ತಿನ ಒಂದು ಸನ್ನಿವೇಶದಲ್ಲಿ ನಾನು ಹೇಳುವುದೇನು ಹೇಳಿದ್ರೆ, ಇಸ್ರೇಲ್ ತನ್ನ ಒಂದು ಇದನ್ನೇ ಮರೆತು ಬಿಟ್ಟಿದ್ದಾನೆ. ಅಂದ್ರೆ ಅವನಿಗೆ ಅಷ್ಟು ಏನ್ ಮಾಡ್ತಾ ಇದ್ದಾರೆ ಇಸ್ರೇಲಿಗೆ ಗೊತ್ತಿಲ್ಲ. ಇವತ್ತು ಒಂದರ ಮೇಲೆ ದಾಳಿ ಮಾಡಿದ್ರೆ ಬರದಿವಸ ಲೆಬನಾನ್ ಮೇಲೆ ಮಾಡ್ತಾನೆ, ಆಮೇಲೆ ಮತ್ತೊಂದು ರಾಷ್ಟ್ರದ ಮೇಲೆ ಮಾಡ್ತಾನೆ. ಹೀಗೆ ಇವಾಗ ಕೊನೆಯದಾಗಿ ಈಗ ಮೊನ್ನೆ ತಾನೇ ಕತಾರಿನ ಮೇಲೆ ಒಂದು ಇವರು ಇದನ್ನ ಮಾಡಿದ್ರು, ದಾಳಿಯನ್ನ ಮಾಡಿದ್ರು. ಆ ದಾಳಿಗೆ ನಮ್ಮ ದೊಡ್ಡಣ್ಣ ಯಾರು ನಮ್ಮ ಅಮೆರಿಕ ಸಮೇತ ಅದನ್ನ ಖಂಡನೆ ಮಾಡಿದ್ರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಸ್ರೇಲ್ ಬಂದಿದೆ ಹೇಳಿದ್ರೆ ಅವನಿಗೆ ಏನು ಮಾಡ್ತೇನೆ ಹೇಳಿ ಅವನಿಗೆ ತಿಳಿದಿಲ್ಲ. ಅಂತ ಪರಿಸ್ಥಿತಿಗೆ ಇಸ್ರೇಲ್ ಬಂದಿದೆ. ಇರಾನ್ ಮೇಲೆ ದಾಳಿ ಮಾಡಿದಾಗ ಒಮಾನಿಗರ ಏನು ಪ್ರತಿಕ್ರಿಯೆ ಇತ್ತು? ವಿರೋಧಿಸುವಂತಹ ಒಂದು ಇವಾಗ ಕೊಲ್ಲಿ ರಾಷ್ಟ್ರದಲ್ಲಿ ಪ್ರತಿಯೊಂದು ರಾಷ್ಟ್ರ ಸಮೇತ ಅದನ್ನ ವಿರೋಧಿಸ್ತಲೇ. ನೋಡಿ, ಇವಾಗ ಈ ಒಂದು ಯುದ್ಧ ಇದೆಯಲ್ಲ, ಇವತ್ತು ಯುದ್ಧ ಎರಡನೇದಾಗಿ ಬಿಸ್ನೆಸ್ ಇದಲ್ಲಿ ಸಹ ಇದು ಯುದ್ಧವೇ ಇರಬಹುದು. ಈ ಬಿಸ್ನೆಸ್ ಅಲ್ಲಿ ಮೇಲೆ ಕೆಳಗೆ ಮಾಡುದು, ಒಂದು ರಾಷ್ಟ್ರವನ್ನ ಮೇಲೆತ್ತುದು, ಇದೆಲ್ಲ ಇವತ್ತಿನ ಒಂದು ವಾತಾವರಣದಲ್ಲಿ. ಈಗ ರೀಸೆಂಟ್ಲಿ ಯುಕ್ರೇನ್ ಯುದ್ಧ ಆಗಿದೆ, ಆಮೇಲೆ ರಷ್ಯಾ ಹಾಗೆ ಆಗಿದೆ ಸರಿ. ಆದ್ರೆ ಮುಂಚೆ ಯಾವ ರೀತಿ ಯುದ್ಧ ನಡೀತಿದೆ ಹೇಳಿದ್ರೆ ವ್ಯಾಪಾರದ ನಿಯಮಿತ. ಈಗ ಏನಾಗಿದೆ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿಕ್ಕಿಂತ ಅಮೆರಿಕದಲ್ಲಿ ಇಸ್ರಾಯೇಲ್ಸ್ ಯಹೂದೀಸ್ ಬಿಸ್ನೆಸ್ ಅಲ್ಲಿ ಹೆಚ್ಚಾಗಿದೆ. ಇವರ ಕೈಯಲ್ಲಿ ಎಲ್ಲ ವ್ಯಾಪಾರದ ಒಂದು ಇದು ನಡೀತಾ ಉಂಟು. ಒಂದು ವೇಳೆ ಇಸ್ರಾಯೇಲ್ ಏನಾದ್ರೂ ಸ್ವಲ್ಪ ಕೆಳಗೆ ಹೋಯ್ತು, ದೊಡ್ಡ ಪೆಟ್ಟು ಯಾರಿಗೆ ಬರುತ್ತೆ? ಅದು ಅಮೆರಿಕ ರಾಷ್ಟ್ರಕ್ಕೆ. ಆದ್ರಿಂದ ಅಮೆರಿಕ ಆ ಒಂದು ಬ್ಯಾಲೆನ್ಸಿಂಗ್ ಅನ್ನು ಮಾಡ್ತಾ ಉಂಟು ಅಷ್ಟೇ. ಈ ಯಹೂದಿಗಳಿದ್ದು ಹೈಯೆಸ್ಟ್ ಬಿಸ್ನೆಸ್ ಇರೋದು ಅಮೆರಿಕದಲ್ಲಿ. ಆದ್ರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಅದು ಇನ್ನು ಹೆಚ್ಚು ದಿವಸ ನಡೀಲಿಕ್ಕೆ ನಮ್ಮ ಒಂದು ಅಭಿಪ್ರಾಯ ಪ್ರಕಾರ ಅದು ಸಾಧ್ಯ ಇಲ್ಲ. ನೀವು ಹೇಳುವಂತದ್ದು
ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡಿಂಗ್ ಮಾಡೋರು ಯಹೂದಿಗಳು. ಹಿಂದೆ ಈ ಕೊಲ್ಲಿ ಪ್ರಭುಗಳಿದ್ರು, ದೊರೆಗಳಿದ್ರು, ಅವರು ಈಗ ರಷ್ಯಾದ ಕಡೆ ವಾಲ್ತಾ ಇದ್ದಾರೆ ಅನ್ನತಕ್ಕಂಥ ವರದಿಗಳಿದೆ. ಇಂಥ ಒಂದು ಬದಲಾವಣೆ ಕೊಲ್ಲಿಯಲ್ಲಿ ನೀವು ಕಾಣ್ತಾ ಇದೆಯಾ? ಖಂಡಿತವಾಗಿ. ಇವಾಗ ಏನಾಗಿದೆ, ಒಂದು ಗುಬ್ಬಾರ ರೀತಿಯಲ್ಲಿ, ಅಂದ್ರೆ ಇಸ್ರಾಯೇಲ್ ಟೆಕ್ನಾಲಜಿಯಲ್ಲೆಲ್ಲ ಫಸ್ಟ್, ಅದಕ್ಕಿಂತ ದೊಡ್ಡ ರಾಷ್ಟ್ರ ಬೇರೊಂದಿಲ್ಲ ಟೆಕ್ನಾಲಜಿಯಲ್ಲಿ ಅಂತ ಒಂದು ಇದಿತ್ತು. ಅಂದ್ರೆ ಒಂದು ಭಯ ಇತ್ತು. ಇವತ್ತೇನಾಯ್ತು ಹೇಳಿದ್ರೆ ಆ ಭಯ ಇರಾನ್ ರಾಷ್ಟ್ರ ಭೇದಿಸಿತು. ಅಲ್ಲಿ ಇವಾಗ ಎಲ್ರಿಗೆ ಗೊತ್ತಾಯ್ತು ಇಸ್ರೇಲ್ ಏನಿಲ್ಲ, ಇರಾನಿನ ಎದುರು ಇಸ್ರೇಲ್ ಝೀರೋ. ಅಂದ್ರೆ ಅವರ ಟೆಕ್ನಾಲಜಿ ಏನ್ ಕೆಲಸ ಮಾಡ್ಲಿಲ್ಲ. ಕೇವಲ 8 ಗಂಟೆಯಲ್ಲಿ ಇರಾನ್ ಯಾವ ರೀತಿ ಅದೆಲ್ಲ ನಿಮ್ಮ ಎದುರಲ್ಲೂ. ಅದು ಆ ದೊಡ್ಡ ಒಂದು ಇದರ ಪ್ರಕಾರ ಅವ್ರಿಗೆಲ್ಲ ಅದರ ಅರಿವಾಯ್ತು ಯಾವ ರೀತಿ. ಈಗ ಏನಾಗ್ತಾ ಉಂಟು ಹೇಳಿದ್ರೆ, ಈ ದೊಡ್ಡನ್ನ ಸ್ವಲ್ಪ ಚಿಕ್ಕದಾಗ್ತಾ ಇದ್ದಾನೆ. ಬೇರೆ ಈಗ ಒಂದು ಈ ಇರಾನ್ ಆ ಒಂದು ರಾಷ್ಟ್ರ ನಿಜವಾಗಿ ಒಂದು ಹೆಮ್ಮೆ ಪಡುವಂತಹ ರಾಷ್ಟ್ರ ಇವತ್ತು ಅದೇ ಎದುರಿಗೆ ಕಾಣ್ತಾ ಉಂಟು. ಆದ್ರಿಂದ ಈಗ ನಮ್ಮ ಅರಬ್ ರಾಷ್ಟ್ರದ ಎಲ್ಲ ದೊರೆಗಳು ಯಾಕೆ ಹೇಳಿದ್ರೆ ಸ್ವಲ್ಪ ವಾಳ್ತಾ ಇದ್ದಾರೆ. ಅಂದ್ರೆ ಅವರಿಗೊಂದು ಧೈರ್ಯ ಬಂದಿದೆ ಇವಾಗ. ಏನಿಲ್ಲದ್ರೆ ಇಲ್ಲಿ ಖಾಲಿ ಗುಬ್ಬಾರವೇ ನಡೀತಾ ಉಂಟು. ನಿಜವಾಗಿ ಒಂದು ತಾಂಡವ ಏನಾದ್ರೂ ಇದ್ರೆ ಅದು ಇವತ್ತು ಇರಾನ್ ರಾಷ್ಟ್ರದಲ್ಲಿ ಇದೆ. ಅದಕ್ಕೆ ಮತ್ತು ಸರಿಯಾದ ಈಗ ರಷ್ಯಾ ಬೆಂಬಲ ಇದೆ, ಚೈನಾ ಬೆಂಬಲ ಇದೆ, ಹಾಗೆ ಪ್ರತಿಯೊಂದು ಕೊರಿಯಾ ಬೆಂಬಲ ಇದೆ, ನಾರ್ತ್ ಕೊರಿಯಾ. ಅದು ಈಗ ಕ್ರಮೇಣವಾಗಿ ಬದಲಾಗ್ತಾ ಉಂಟು. ನೀವು ಹೇಳಿದಾಗೆ ಸೊಸೆಗೊಂದು ಕಾಲ, ಅತ್ತೆಗೊಂದು ಕಾಲ, ಆ ಪರಿಸ್ಥಿತಿ ಈಗ ಬರ್ತಾ ಉಂಟು. ಅಂದ್ರೆ ಲೋಕ ಕ್ರಮ ಬದಲಾಗ್ತಾ ಇದೆ. ಖಂಡಿತ. ಅಂದರೆ ಮುಸ್ಲಿಂ ರಾಷ್ಟ್ರಗಳು ಒಂದೇ ಸ್ವರದಲ್ಲಿ ಮಾತಾಡಿದ್ರಿಂದ ಟ್ರಂಪ್ ಅವರ ಧ್ವನಿ ಆಗಿದೆ. ಇನ್ನು ಕೂಡ ಹಿಂದಕ್ಕೆ ಅಥವಾ ಕೆಳಗೆ ಕುಸಿಬಹುದು ಅಂತ ನೀವು ಗಲ್ಫ್ ನಾಡಿನಲ್ಲಿ ಇಟ್ಟುಕೊಂಡು ನೀವು ನಿರೀಕ್ಷೆ ವ್ಯಕ್ತಪಡಿಸ್ತಾ ಇದ್ದೀರಿ. ಈ ಬದಲಾವಣೆ ಆದಾಗ ಇರಾನ್ ಮತ್ತು ಸೌದಿ ಅದು ಎರಡು ಬೇರೆ ಬೇರೆ ಗುಂಪುಗಾರಿಕೆ ಅಂತ ಹೇಳ್ಬೋದು. ನಡುವೆ ಚೀನಾ ಬಂದು ಇರಾನ್ ಮತ್ತು ಸೌದಿ ನಡುವೆ ಮಿತ್ರತ್ವವನ್ನ ಕುದುರಿಸಿದ್ದು ಎಲ್ಲ ಈ ಬೆಳವಣಿಗೆಯಲ್ಲಿ ಸೂಪರ್ ಪವರ್ ಮುಂದಕ್ಕೆ ನಿಮ್ಮ ಅಭಿಪ್ರಾಯದಲ್ಲಿ ಯಾರಾಗ್ಬೋದು? ನೋಡಿ, ಮೊದಲನೇದಾಗಿ ನೀವೊಂದು ಮಾತಾಡಿದ್ರ, ಇವಾಗ ಪ್ರಸ್ತುತ ಯಾವ ಈ 2 ವರ್ಷದಿಂದ ಕ್ರಮೇಣ ಒಂದು ಯುದ್ಧ ಆಗ್ತಾ ಉಂಟು. ಆ ಯುದ್ಧದ ಸಮಯದಲ್ಲಿ ಇಸ್ರೇಲ್ ಯಾವ ರೀತಿಯ ಒಂದು ತೋರಿಕೆಯನ್ನ ಮಾಡಿದೆ. ಯಾಕೇಳಿದ್ರೆ ನಿಜವಾಗಿ ಆ ಮುಗ್ಧ ಮಕ್ಕಳ ಮೇಲೆ ಆ ರೀತಿಯ ಒಂದು ಇದನ್ನು ಮಾಡ್ಕೊಳ್ಬಾರ್ದು. ಒಂದು. ಎರಡನೇದು, ಅಲ್ಲಿಗೆ ಹೋಗುವಂತ ಆಹಾರಕ್ಕೆ ಅದಕ್ಕೆಲ್ಲ ತಡೆ. ಆಮೇಲೆ ಹಾಸ್ಪಿಟಲ್ಗೆ ಅವನು ಮಾಡಿದಂತಹ ದಾಳಿ, ಇದು ಖಂಡನೆಯ ಅಪರಾಧ ಇದು. ಅದರಿಂದ ಇಲ್ಲಿ ಎಲ್ಲ ಬದಲಾವಣೆಗಳಾಗ್ಲಿಕ್ಕೆ ಕಾರಣ ಮೊದಲನೇದಾಗಿ. ಎರಡನೇದಾಗಿ ಈ ಬರಬರುತ್ತಾ ಯಾವ ರೀತಿಯ ಒಂದು ಸನ್ನಿವೇಶಗಳು ಹುಟ್ಟಿದವು, ಆ ಒಂದು ಈ ವಾಲ್ವಿಕೆ ಯಾವ ಕಡೆ ಹೋಯ್ತು ಹೇಳಿದ್ರೆ, ಈಗ ಸೂಪರ್ ರಾಷ್ಟ್ರ ನಮ್ಮ ಒಂದು ಅಭಿಪ್ರಾಯ ಪ್ರಕಾರ ಇರಾನಿಗೆ ಅದೊಂದು ಹೆಚ್ಚಿಗೆ ವಾಳ್ತಾ ಉಂಟು. ಯಾಕೆ ಹೇಳಿದ್ರೆ ಎಷ್ಟೋ ವರ್ಷದಿಂದ ಅಲ್ಲಿ ಸ್ಯಾಂಕ್ಷನ್ ಇತ್ತು, ನಿರ್ಬಂಧ ಇತ್ತು. ಆ ನಿರ್ಬಂಧ ಗೆದ್ದು ಇವತ್ತು ಆ ರೀತಿಯಲ್ಲಿ ಇವರು ಮಾಡಿದ ತಪ್ಪಿಗೆ ಸರಿಯಾದ ಪ್ರತಿಕಾರವನ್ನ ಇರಾನ್ ರಾಷ್ಟ್ರ ಕೊಟ್ಟಿದೆ. ಅದು ಎಲ್ಲ ಈ ಕೊಲ್ಲಿ ರಾಷ್ಟ್ರದ ಅರಬ್ ಕಂಟ್ರಿ ಅದನ್ನೆಲ್ಲ ಈಗ ಅವಲೋಕಿಸ್ತಿದೆ, ಎಲ್ಲ ನೋಡ್ತಾ ಇದ್ದೆ. ಇಲ್ಲಿ ಇರಾನ್ ರಾಷ್ಟ್ರದ ಒಂದು ನಡವಳಿಕೆ, ಆಮೇಲೆ ಅವರ ತಾಕತ್ತು, ದಮ್ಮು ಎಲ್ಲ ಇವಾಗ ಇರಾನ್ ಕಡೆಯೇ ಹೋಯ್ತು. ಆದ್ರಿಂದ ಇವರೆಲ್ಲ ಇರಾನ್ನ ಕಡೆ ಹೋಗ್ತಾರೆ, ಅದರಲ್ಲಿ 2 ಮಾತಿಲ್ಲ. ವೀಕ್ಷಕರೇ, ಈವರೆಗೆ ನಮ್ಮ ಜೊತೆ ಚರ್ಚಿಸಿದ್ದು ಜೆಡಿಎಸ್ ಮುಖಂಡರು ಮತ್ತು ಮುಸ್ಲಿಂ ನೇತಾರರಾದಂತಹ ಶಾ ಜಮೀರ್ ಅವರು. ಈಗ ಗಲ್ಫ್ ಕಂಟ್ರಿಯಲ್ಲಿರೋ ಬದಲಾವಣೆಗಳು, ಬೆಳವಣಿಗೆಗಳನ್ನ ಅವರು ವಿವರಿಸಿದ್ರು. ಜೊತೆಗೆ ಮುಂದಿನ ಸೂಪರ್ ಪವರ್ ಯಾರು ಅನ್ನುವಂತ ಪ್ರಶ್ನೆಗೆ ಅರಬ್ ದೇಶಗಳಲ್ಲಿ ಇರಾನ್ ಜೊತೆ ಸಖ್ಯ ಇರುವಂತಹ ಚೀನಾ, ರಷ್ಯಾಗಳ ಒಂದು ಒಕ್ಕೂಟವೇ ಸೂಪರ್ ಪವರ್ ಆಗಿ ಮೇಲೆ ಬರ್ಬೋದು ಅನ್ನುವಂತಹ ಅಭಿಪ್ರಾಯವನ್ನ ಅವರು ತಿಳಿಸಿದ್ದಾರೆ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಇನ್ನೊಂದು ವಿಚಾರದೊಂದಿಗೆ ಇವರೊಂದಿಗೆ ಚರ್ಚಿಸಲಿದ್ದೇನೆ. ಅಷ್ಟರವರೆಗೆ ಗುಡ್ ಬೈ. ಶಾ ಜಮೀರ್ ಅವರೇ, ನೀವು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದೀರಾ, ನಿಮ್ಮ ಅನುಭವಗಳನ್ನ ಹಂಚಿದ್ದೀರಾ. ಚಾನಲ್ ವತಿಯಿಂದ ನಿಮ್ಗೆ ಕೃತಜ್ಞತೆಯನ್ನ ಹೇಳ್ತಾ ಇದ್ದೇನೆ.
ಇವತ್ತು ಈ ಒಂದು ಸುವರ್ಣ ಅವಕಾಶವನ್ನ ಕೊಟ್ಟ ನಿಮ್ಮ ವಾರ್ತಾ ಸಂಚಿಕೆಗೆ ನನ್ನ ತುಂಬು ಹೃದಯದ ಕೃತಜ್ಞತೆಗಳು. ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೈ ಹಿಂದ್.